ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಇವತ್ತು ಸಂಜೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಸಿಂಪಲಾಗಿ ಅನ್ನ ಸಾಂಬಾರೇ ಮಾಡಿದೆ, ಸೊ ರೆಸಿಪಿನೂ ಶೇರ್ ಮಾಡಿಲ್ಲ. ಹಾಗೆ ವಿಡಿಯೋ ಮಾಡಿಕೊಂಡಿದ್ದೆ. ಆಮೇಲೆ ವಿಡಿಯೋ ಮಾಡೋಣ ಅಂದರೆ ಮಾಡೋಕ್ಕಾಗಿಲ್ಲ, ತುಂಬಾ ಕೆಲಸ ಇತ್ತು, ಕೆಲಸದಲ್ಲಿ ಬ್ಯುಸಿ ಇದ್ದೋದೆ. ಸೊ ಸ್ಕೂಲ್ಗೆ ಹೋಗಿ ಮಕ್ಕಳದು ಫೀಸ್ ಕಟ್ಟಿ ಬುಕ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಆಮೇಲೆ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಕೂಡ ಆಗಿಲ್ಲ. ಸಂಜೆ ಟೈಮ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಬೆಂಗಳೂರಲ್ಲಿ ಮಳೆ ಬಿತ್ತು, ತುಂಬ ಜೋರಾಗಿ ಬೀಳ್ತು. ಸ್ಕೂಲ್ ಹತ್ರಕ್ಕೆ ಹೋಗಿದ್ದೆ, ಸ್ಕೂಲಲ್ಲಿ ಬುಕ್ ತಗೊತಾ ಇದ್ದೀನಿ, ಫುಲ್ಲು ಜೋರು ಅಂದರೆ ಮಳೆ. ಸೊ ನೋಡಿ, ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ಮತ್ತೆ ರಾತ್ರಿಗೆ ಏನಾದರೂ ಮಳೆ ಬಂದರೆ ಎಲ್ಲ ಹೊರಟೋಗುತ್ತೆ ಅಂತೇಳಿ ಹೊಸ್ಲಿಗೆ ಮಾತ್ರ ರಂಗೋಲಿ ಹಾಕಿ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಇವತ್ತು ಮಂಗಳವಾರದ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ರಾಯರ ಹತ್ರನೂ ದೀಪ ಹಚ್ಚಿದ್ದೀನಿ. ಮಲ್ಲಿಗೆ ಹೂವು ತಂದು ಪೂಜೆ ಮಾಡಿಕೊಂಡೆ. ಸೊ ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಲಿ ಅಂದರೆ, ಬೆಳಗ್ಗೆ ಮಾಡಿದ ಸ್ವಲ್ಪ ಸಾಂಬಾರೈತೆ. ನಮ್ಮ ಮನೇಲಿ ಗೊತ್ತಿರೋ ವಿಷಯನೇ ಅಲ್ವಾ ನಿಮಗೆಲ್ಲರಿಗೂ. ನಮ್ಮ ಯಜಮಾನರು 3 ಟೈಮು ಬಿಸಿ ಬಿಸಿ ಊಟ ಕೇಳ್ತಾರೆ, ಬೆಳಗ್ಗೆ ಮಾಡಿದ್ದು ನೈಟ್ ತಿನ್ನಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಸಾಂಬಾರಿದೆ, ಅದನ್ನು ಸೈಡ್ಗಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ ನೈಟಿಗೆ. ಅಂದರೆ ಚಪಾತಿ ಮತ್ತು ಸ್ವಲ್ಪ ಕ್ಯಾರೆಟ್ ಇದೆ, ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಸೊ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನೋ ಇಲ್ಲಾಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ. ವಿಡಿಯೋ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ, ಏನಾಗುತ್ತೋ ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ, ಇವಾಗ ಬ್ರೇಕ್ಫಾಸ್ಟ್ ಅಂತ ಇದ್ದೀನಿ. ಬನ್ನಿ ಇವಾಗ ನೈಟಿಗೆ ಅಡುಗೆ ಮಾಡೋಣ. ಟೈಮ್ ಬಂದು 6:30 ಆಗಿದೆ ಇವಾಗ. ಸೊ ಮದುವೆಯಲ್ಲಿ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡಿ ನನಗೆ ಮುಖ ಎಲ್ಲ ಫುಲ್ ಪಿಂಪಲ್ಸ್ ಆಗಿದೆ ನೋಡಿ. ಇಲ್ಲೆಲ್ಲ ಮುಖ ಎಲ್ಲ ಕೆರಾಡ್ದಿದೆ. ನಂದು ಮೊದಲೇ ಸೆನ್ಸಿಟಿವಿಟಿ ಸ್ಕಿನ್ನು ಅಂತ ಅಂದರೆ ಡೈಲಿ ಮಾಯ್ಶ್ಚರೈಸರ್ ಒಂದೇ ನಾನು ಅಪ್ಲೈ ಮಾಡೋದು. ಸೊ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋದಾಗ ಪ್ಯಾರಲೋಲಿನೋ ಇಲ್ಲಾಂದರೆ ಬೇಬಿ ಕ್ರೀಮನೋ ಹಚ್ಚುತ್ತೀನಿ. ಸೊ ಅವಾಗ ಹಚ್ಚಿದಾಗ 1 ಟೈಮ್ ಹಚ್ಕೊಂಡ್ರೆ ಏನೋ ಓಕೆ, ರಿಪೀಟ್ 2-3 ದಿನ ಹಚ್ಬಿಟ್ರೆ ಈ ಥರ ಪಿಂಪಲ್ಸ್ ಬಂದುಬಿಡುತ್ತೆ. ನನಗೆ ಈ ಪ್ಯಾರಲವ್ಲಿ, ಈ ಬೇಬಿ ಕ್ರೀಮ್ ಎಲ್ಲ ನನ್ನ ಮಕ್ಕಳಿಗೆ ಅಡ್ಜಸ್ಟೇ ಆಗೋಲ್ಲ. ಬೇರೆ ಮಾಯ್ಶ್ಚರೈಸ್ ಒಂದು ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ. ಇದು ಇನ್ನು ಯಾವಾಗ ಹೋಗುತ್ತೋ ಏನೋ ಮುಖ ಒಂಥರ ಆಗಿದೆ. ಸೊ ಇವತ್ತು ನಾನು ಉಪವಾಸ ಇದ್ದೀನಿ. ಬೆಳಗ್ಗೆಯಿಂದ ಊಟ ತಿಂಡಿ ಏನು ಮಾಡ್ದಿರ ನೀರು ಮಾತ್ರ ಕುಡ್ಕೊಂಡು ಇಡೀ ದಿನ ಉಪವಾಸ ಇದ್ದೀನಿ. ಸೊ ಅದೊಂದು ತುಂಬಾ ಖುಷಿ. ನನಗೆ ಉಪವಾಸ ಇದ್ದ ಅಭ್ಯಾಸ ಇಲ್ಲ. ವರ್ಷದಲ್ಲಿ ಒಂದೇ ಸತಿ ಉಪವಾಸ ಇರೋದು, ಯಾವಾಗಂದರೆ ಶಿವರಾತ್ರಿ ಹಬ್ಬದ ದಿವಸ. ಸೊ ಶಿವರಾತ್ರಿ ಹಬ್ಬದ ದಿವಸ ಮಾತ್ರ ಒಂದಿನ ಉಪವಾಸ ಇರ್ತೀನಿ. ಮತ್ತು ನಮ್ಮ ಮನೇಲಿ ಹೊಸ್ದೇವರ ಅಂತ ಮಾಡ್ತಾರೆ, ಆ ಟೈಮಲ್ಲಿ ಅಂದರೆ ಸಂಜೆ ಊಟ ಮಾಡ್ತೀರಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತು ಉಪವಾಸ ಇರ್ತೀನಿ ಅಷ್ಟೇ. ನೈಟು ತಿಂದ್ಬಿಡ್ತೀರಿ ಊಟ. ಆದರೆ ಶಿವರಾತ್ರಿ ಟೈಮಲ್ಲಿ ಮಾತ್ರ ಫುಲ್ ಡೇ ಇದ್ದು ಬೆಳಗ್ಗೆ ಎಡೆ ಇಟ್ಟು ಪೂಜೆ ಮಾಡಿ ಊಟ ಮಾಡೋದು. ಇವತ್ತಂತೂ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಡೀ ದಿನ ಉಪವಾಸ ಮಾಡಿರೋದು. ಸೊ ತುಂಬಾ ಖುಷಿ ಆಗ್ತಾಯಿದೆ. ಉಪವಾಸ ಇದ್ದು ಪೂಜೆ ಕೂಡ ಮಾಡಿದ್ದೀನಿ. ಏನೂ ಅಂದ್ಕೊಂಡಿಲ್ಲ, ಅದೇನೋ ಇವತ್ತು ನಾನು ಉಪವಾಸ ಇರಬೇಕಂತ ನನ್ನ ಮನಸ್ಸಿಗೆ ಅನಿಸ್ತು, ಹಾಗಾಗಿ ಉಪವಾಸ ಇದ್ದೀನಿ. ಸೊ ನಾಳೆ ಬೆಳಗ್ಗೆನೇ ಊಟ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಬೆಳಗ್ಗೆ ಮಾಡ್ತೀನೋ ಇಲ್ಲಾಂದರೆ ನೈಟೇ ಊಟ ಮಾಡ್ತೀನೋ ನೋಡೋಣ. ನಾನು ಅಂದ್ಕೊಂಡಿರೋದೇನೆಂದರೆ ಬೆಳಗ್ಗೆನೇ ಮಾಡಬೇಕು, ಇವತ್ತು ಇಡೀ ದಿನ ಉಪವಾಸ ಇರಬೇಕು ಅಂತ. ಸೊ ನನ್ನ ಕೈಗೆ ಆಗುತ್ತೋ ಇಲ್ವೋ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಓಕೆನಾ? ಇವಾಗ ಅಡುಗೆ ಮಾಡೋಣ ಬನ್ನಿ. ನೋಡಿ, ಬೆಳಗ್ಗೆ ನಾನು ತರಕಾರಿ ಸಾಂಬಾರ್ ಮಾಡಿದ್ದೆ. ಆಲೂಗಡ್ಡೆ ಮತ್ತೆ ಹಸಿಮೆಣಸಿನಕಾಯಿ ಬೀಜ ಬರುತ್ತಲ್ವಾ, ಅದನ್ನು ಮತ್ತೆ ಕ್ಯಾರೆಟ್ ಹಾಕಿ ಬೇಳೆ ಜೊತೆಗೆ ಬೇಳೆ ಸಾಂಬಾರ್ ಮಾಡಿದ್ದೆ. ಸೊ ಈ ನಡುವೆ ಮಕ್ಕಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಹಂಗಾಗಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ. ಬೆಳಗ್ಗೆನೆ ಅಡಿಗೆ ಮಾಡ್ತಾ ಇದ್ದೀನಿ. ಅವರು ಎದ್ದೋಳಷ್ಟೊತ್ತಿಗೆ 8-8:30 ಆಗುತ್ತೆ.
ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಅಡಿಗೆನೆ ಮಾಡ್ಬಿಡ್ತೀನಿ. ಬೆಳಗ್ಗೆನೆ ಅಡಿಗೆ ಮಾಡಿದ್ರೆ ಮಧ್ಯಾಹ್ನ ಗಂಟ ಮತ್ತೆ ಸಂಜೆ ಗಂಟ ತಿನ್ಕೊಂತಾರೆ ಅಂತೇಳಿ. ಸೊ ಹಾಗೆ ಅನ್ನನು ಬಿಸಿಯನ್ನ ಮಾಡಿದ್ದೀನಿ, ರಾತ್ರಿ ಅನ್ನ ಇತ್ತು ಅದನ್ನು. ಅದೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಆಮೇಲೆ ವಿಡಿಯೋ ಸ್ಟಾರ್ಟೇ ಮಾಡಿಲ್ಲ ನಾನು. ಸೊ ಇವಾಗ ನೈಟಿಗೆ ಕ್ಯಾರೆಟ್ ಪಲ್ಯ ಮಾಡ್ಕೊತ ಇದ್ದೀನಿ. ಇಲ್ಲಿ ರೆಸಿಪಿಗಳೆಲ್ಲ ಶೇರ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂತ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕ್ಯಾರೆಟ್ ಪಲ್ಯ ಯಾವಾಗೂ ನಾನು ಸಿಂಪಲ್ ಆಗಿ ಮಾಡ್ಕೊತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತೆ ಕ್ಯಾರೆಟ್ ಹಾಕ್ಕೊತೀನಿ. ಖಾರ ಪುಡಿ, ಧನಿಯಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಪಲ್ಯ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಮಾಡಿರೋ ಸಾಂಬಾರು ಅಷ್ಟು ಉಳಿದಿದೆ, ಹಾಗೆ ಚಪಾತಿ ಕಲಸಿಟ್ಟಿದ್ದೀನಿ. ಹಾಗೆ ಅಡುಗೆ ಮಾಡ್ತಾನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಂತೂ ದಿನಕ್ಕೊಂದು 4-5 ಚೀಲ ಸಾಮಾನು ತೊಳಿತೀನೇನೋ, ಹೇಳ್ತಾನೆ ಇರುತ್ತೆ. ಅಡುಗೆ ಮಾಡೋ ಟೈಮಲ್ಲೇ ಎಲ್ಲಾನು ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ಎಷ್ಟೇ ಮಾಡಿದ್ರೇನು ಮಕ್ಕಳು ಇರ್ತಾರಲ್ವಾ ಮನೆಯಲ್ಲಿ, ಅದು ಇದು ತಿನ್ನೋದು ಹಾಕೋದು. ಸೊ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡ್ಬೇಕು, ತಿಂದಿದ್ದ ತಟ್ಟೆನ ತೊಳೀರಿ ಅಂತ. ಸೊ ಇನ್ನೂ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಹೇಳ್ಕೊಟ್ರೆ ಇನ್ಮೇಲೆ ಅವ್ರು ತಿಂದಿದ್ದ ತಟ್ಟೆ ತೊಳೆದಾಗ ನನಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹಂಗಾಗಿ ದಿನದಲ್ಲಿ 4-5 ಚೀಲ ತೊಳೆಯೋದೇ ಆಗುತ್ತೆ. ಸೊ ಇವಾಗ ನಾನು ನನ್ನ ಮಗಳು ಸೇರಿ ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ ಮಾಡ್ಕೊಂತ ಇದ್ದೀರಿ. ನನ್ನ ಮಗಳು ಟಿವಿ ನೋಡ್ತಾ ಇದ್ಲು, ಅವಳಿಗೆ ಟಿವಿ ನೋಡಿ ಬೋರ್ ಆಯ್ತು. ಹಂಗಾಗಿ ಮಮ್ಮಿ ನಾನು ಸುಡ್ತೀನಿ, ನೀನು ತೀರ್ಕೊಡು ಅಂತ ಹೇಳಿದ್ರು. ಸೊ ನಾನು ಲಟ್ಟಿಸಿ ಕೊಡ್ತಾ ಇದ್ದೆ, ನನ್ನ ಮಗಳು ಬೇಯಿಸ್ತಾ ಇದ್ದಾಳೆ. ಸೊ ನೈಟ್ ಡಿನ್ನರ್ ಬಂದು ಈ ತರ ಸಿಂಪಲ್ ಆಗಿ ಮಾಡ್ಕೊಂಡಿದ್ರಿ. ಎಲ್ಲಾರು ಊಟ ಮಾಡಿ ಮಲಗಿ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಬಂದು ಸಿಂಪಲ್ ಆಗಿ ನಾನು ಟೊಮೆಟೊ ಗೊಜ್ಜು, ಚಿತ್ರಾನ್ನ ಏನ್ ಬೇಕಾದ್ರೂ ಅನ್ಬೋದು, ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀನಿ. ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಮಾಡಿದಾಗ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನಾವು ತಿಂದಿದ್ದಾದ್ಮೇಲೆ ಇನ್ನೊಂದ್ಸತಿ ಮಾಡ್ತೀನಲ್ಲ, ಅವಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ. ಹಾಗಾಗಿ ನಾನು ಇವತ್ತು ರೆಸಿಪಿ ಶೇರ್ ಮಾಡಿಲ್ಲ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಮಸಾಲೆಗಳು ಎಲ್ಲ ಹಾಕಿ ಟೊಮೊಟೊ, ಕಳೆ ಬೀಜ ಎಲ್ಲ ಹಾಕಿ ಮಾಡಿದ್ದು. ಮೇಲೆ ಓದ್ತಾ ಇದ್ದೀನಿ, ಅವ್ರು ಏನು ಮಾಡ್ತವ್ರೆ ನೋಡ್ಕೊಂಬರೋಣ ಬನ್ನಿ ಗೈಸ್. ನೋಡಿ ಗೈಸ್, ಇಲ್ಲಿ ಗಿಡ ಉಣ್ತಾ ಇದಾರೆ ಮಮ್ಮಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದಿದ್ದೀರಿ. ಸ್ವಲ್ಪ ಗಿಡಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ. ನಾವು ಊರಿಗೆಲ್ಲ ಹೋಗಿದ್ರಲ್ವಾ, ಆ ಟೈಮಲ್ಲಿ ಗಿಡಕ್ಕೆ ನೀರ್ ಹಾಕೋದಕ್ಕೆ ಯಾರು ಇಲ್ದಿದ್ದ ಕಾರಣ ಎಲ್ಲಾ ಗಿಡಗಳು ಒಣಗೋಗಿದೆ. ತುಂಬಾ ಚೆನ್ನಾಗಿತ್ತು ಶೋ ಗಿಡಗಳು ಎಲ್ಲಾನು. ಸೊ ನಾವ್ ಒಂದ್ 10 ದಿವಸ 15 ದಿವಸ ಹೋಗಿದ್ರಲ್ವಾ, ಯಾರು ನೀರೇ ಹಾಕಿಲ್ಲ. ನಮ್ ಮೇಲೆ ಬಾಡಿಗೆ ಕೊಟ್ಟಿದೀವಿ, ಅವ್ರು ಕೂಡ ಹಾಕೋದಾಗಿತ್ತು, ಅವರು ಕೂಡ ಹಾಕಿಲ್ಲ. ಸೊ ಅವರೆಲ್ಲಾ ತರ ನೀರುಗಳೆಲ್ಲ ಹಾಕೋರಲ್ಲ. ಸೊ ಹಂಗಾಗಿ ಎಲ್ಲಾ ಗಿಡಗಳು ಒಣಗೋಗಿತ್ತು. ಸೊ ನಿನ್ನೆ 2 ದಿನದಿಂದ ಚೆನ್ನಾಗಿ ಮಳೆ ಬಿದ್ದಿತ್ತು. ಸೊ ಹಂಗಾಗಿ ಮಣ್ಣೆಲ್ಲ ಲೂಸ್ ಆಗಿರುತ್ತೆ, ಮತ್ತೆ ಗಿಡ ಕಿಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒಣಗೋಗಿರೋ ಗಿಡನೆಲ್ಲ ಕಿತ್ತಾಕಿ ಏನ್ ಗಿಡ ಇವಾಗ ಬೆಳೀತಾ ಇದೆಯೋ ಅದನ್ನ ಮತ್ತೆ ಮಣ್ಣೆಲ್ಲ ಲೂಸ್ ಮಾಡಿ ಮತ್ತೊಂದ್ಸತಿ ಅದನ್ನ ನೆಟ್ಸಿ ಬೆಳೆಸೋಣ ಅಂತ ಹೇಳಿ ಮೇಲೆ ಬಂದು ನಾನು, ನನ್ ಮಗಳು ಬೆಳಗ್ಗೆನೆ ಬಂದಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೇಲೆ ಬಂದ್ರಿ. ಮಧ್ಯಾಹ್ನ ಟೈಮ್ ಆದ್ರೆ ತುಂಬಾ ಬಿಸಿಲಾಗುತ್ತೆ, ಬಿಸಿಲಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಬಂದ್ರಿ. ಆದ್ರೇನು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ 10:30 11 ಗಂಟೆ ಹಾಗೆ ಹೋಯ್ತು. ಬಿಸಿಲಂತೂ ನಮ್ಗೆ ಸುಸ್ತೇ ಆಗೋಯ್ತು. ಮಣ್ಣೆಲ್ಲ ತೆಗೆದು ಮತ್ತೆ ನೆಟ್ಟಿ ಮತ್ತೆ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬಾನೇ ಸುಸ್ತಾಯ್ತು ಅಂತ ಹೇಳ್ಬೋದು. ತುಂಬಾನೇ ಬಿಸಿಲಿತ್ತು. 8 ಗಂಟೆಗೆಲ್ಲ ತುಂಬಾ ಚೆನ್ನಾಗಿ ಬಿಸಿಲು ಬಂದ್ಬಿಡುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ. ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದು, ಆಲಿವಿರಾ ಗಿಡ ತುಂಬಾ ಇದೆ, ಅದನ್ನೇ ಎಲ್ಲ ಪಾಟಲ್ಲಿ ಹೂಣಿದೀನಿ. ಹಾಗೆ ಕೆಲವೊಂದು ತುಳಸಿ ಗಿಡ ಇತ್ತು, ಸೊ ಅದನ್ನೆಲ್ಲ ನೆಟ್ಟಿದೀನಿ. ಅದನ್ನೆಲ್ಲ ಮತ್ತೆ ಕ್ಲೀನ್ ಆಗಿ ಕಟ್ ಮಾಡಿ ಹೂಣಿದೀನಿ. ಹಾಗೆ ದೊಡ್ಡ ಪತ್ರೆ ಗಿಡ ಇತ್ತು, ಸೊ ಅದನ್ನು ಹೂಣಿದೀನಿ. ಹಾಗೆ ಒಂದ್ ಸ್ವಲ್ಪ ಇನ್ನೇನು ಮಳೆಕಾಲ ಸ್ಟಾರ್ಟ್ ಆಗಿದೆಯಲ್ವಾ, ಹಂಗಾಗಿ ಮೆಣಸಿನ್ಕಾಯಿ ಗಿಡ ಬೆಳ್ಸೋಣ ಅಂತೇಳಿ ಮೆಣಸಿನ್ಕಾಯಿ ಬೀಜ ಹಾಕಿದೀನಿ ಕೆಲವೊಂದ್ ಪಾಟಲ್ಲಿ. ಸೊ ನೋಡಿರ್ಬೋದು ಆಲಿವೆರಾ ಚೆಲ್ಲು ಎಷ್ಟೊಂದಿದೆ. ನಾನು ಇಲ್ಲಿ ನೋಡಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ತುಳಸಿ ಗಿಡನ ಕ್ಲೀನ್ ಆಗಿ ಎಲ್ಲ ಕಟ್ ಮಾಡಿ ಮತ್ತೆ ಹೂಡೋಣ ಅಂತೇಳಿ. ಕೆಲವೊಂದು ಗಿಡಗಳೆಲ್ಲ ಒಣಗೋಗಿದೆ,
ಬಾಳೆ ಗಿಡ ಇತ್ತು ಅದು ಒಣಗೋಗಿತ್ತು, ಶೋ ಗಿಡ ಇತ್ತು, ಎಲ್ಲಾನು ಒಣಗೋಗಿದೆ. ಸೊ ಯಾವ್ದು ಉಳ್ದಿದ್ಯೋ ಅದನ್ನೆಲ್ಲ ಮತ್ತೆ ರೀಪಾಟ್ ಮಾಡ್ತಾ ಇದೀರಿ, ನೋಡ್ಬೋದು ನೀವು. ಸೊ ಇವತ್ತು ಈ ಕೆಲ್ಸ ಇಟ್ಕೊಂಡಿದೀರಿ. ಇದನ್ನ ಒಂದ್ ವಾರ ಮುಂಚೆನೆ ಅನ್ಕೊಂಡಿದ್ದೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ. ಸೊ ನಮ್ಮೂರಲ್ಲಿ ಬೆಂಗಳೂರಲ್ಲಿ 2 ದಿನದಿಂದ ಚೆನ್ನಾಗ್ ಮಳೆ ಬಿತ್ತು. ಸೊ ಮಳೆ ಬಿದ್ದಿದ್ಯಲ್ವಾ, ಮೊನ್ನೆಲ್ಲ ಲೂಸ್ ಆಗಿರುತ್ತೆ, ಈ ಟೈಮಲ್ಲಿ ಮಾಡಿದ್ರೆ ಸರೋಗುತ್ತೆ, ಗಿಡ ಕೀಳೋದಕ್ಕೂ ಸರೋತೈತೆ ಅಂತೇಳಿ ಎಲ್ಲಾರು ಮೇಲೆ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದೀರಿ. ನೋಡ್ಬೋದು ಗಿಡ ಎಲ್ಲಾನು ಒಣಗೋಗಿದೆ. ಸೊ ಇದೇ ಪ್ರಾಬ್ಲಮ್, ಊರ್ಗೀರ್ಗೆ ಏನಾದ್ರು ಹೋದ್ರೆ ಗಿಡಕ್ಕೆಲ್ಲ ನೀರ್ ಹಾಕೋರು ಇರಲ್ಲ. ಸೊ ಗಿಡ ಬೆಳೆಸ್ಬೇಕಂದ್ರೇನೆ ಬೇಜಾರು. ಇದೊಂದು ಗಿಡ ಪಾಟಲ್ಲಿ ಬೆಳ್ದಿತ್ತು, ಇದು ಏನ್ ಗಿಡ ಅಂತ ಗೊತ್ತೇ ಆಗಿಲ್ಲ. ಆಮೇಲೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ದಾಗ ಗೊತ್ತಾಯ್ತು ಇದು ಸೀತಾಫಲ ಗಿಡ ಅಂತೇಳಿ. ಆಮೇಲೆ ನಮ್ಗ್ ನೆನ್ಪಾಯ್ತು, ಹೌದು ನಾವು ಸೀತಾಫಲ ತಿಂದಿದ್ರಲ್ವಾ, ಅದ್ರ ಬೀಜನ ನಾವು ಪಾಟಲ್ಲಿ ಹಾಕ್ತಿದ್ರಿ. ಆ ಒಂದ್ ಬೀಜ ಏನೋ ಚೆನ್ನಾಗಿ ಗಿಡ ಬೆಳೆದಿದೆ. ಸೊ ಇದನ್ನ ಎತ್ಕೊಂಡೋಗಿ ಊರಲ್ಲಿ ಕೊಡ್ಬೇಕು, ಮಣ್ಣಲ್ಲಿ ಚೆನ್ನಾಗಿ ಬೆಳೆಸಿದ್ರೆ ಗಿಡ ಚೆನ್ನಾಗಾಗುತ್ತೆ ಅಂತೇಳಿ ಒಂದ್ ಪಾಟಲ್ಲಿ ಹಾಕಿಟ್ಟಿದೀನಿ. ಊರ್ಗ್ ಹೋದಾಗ ಎತ್ಕೊಂಡೋಗಿ ಅಲ್ಲಿ ಕೊಡೋಣ ಅಂತೇಳಿ. ಫೈನಲಿ ನಾವು ಎಲ್ಲಾ ಗಿಡಗಳು ನೆಟ್ಸಿದೀರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಮೇಲೆ ಟೆರೆಸ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ. ಅದಕ್ ಮುಂಚೆ ಎಲ್ಲ ಗಿಡ ಒಣಗೋಗಿತ್ತಲ್ಲ, ನೋಡಕ್ಕೆ ಚೆನ್ನಾಗಿರಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲಾರು ಬೇಗ ಬೇಗ ಕೆಲ್ಸ ಮಾಡಿದಿರಿ. ಸೆಕೆಂಡ್ ನೀರ್ ಸುರಿದು ಬಿಸಿಲಲ್ಲಿ ಒಣಗಿ ಸುಸ್ತಾಗಿದ್ದೀರಿ. ಸೊ ನನ್ ಮಗು ಮೊನ್ನೆಲ್ಲ ಎತ್ತಾಕ್ತಾ ಇದ್ದಾಳೆ, ಮತ್ತೆ ನಾನು ಎಲ್ಲ ಕ್ಲೀನ್ ಮಾಡಿದೀನಿ. ಸೊ ಇವಾಗ ಗಿಡ ನೋಡಿ ಏನೇನು ಗಿಡ ಇದೆ ಅಂತ. ಏನಿಲ್ಲ, ಅಲಿವಿರಾ ಚೆಲ್ಲು ಮತ್ತೆ ತುಳಸಿ ಗಿಡ, ದೊಡ್ಡ ಪತ್ರೆ ಗಿಡ, ಮತ್ತೆ ಇವೆರಡು ಶೋ ಗಿಡ, ಒಂದು ಸೀತಾಫಲ ಗಿಡ, ಇಷ್ಟೇ ನೆಟ್ಟಿರೋದು. ಮತ್ತೆ ಮೆಣಸಿನಕಾಯಿ ಬೀಜ ಹಾಕಿದೀರಿ, ನೋಡೋಣ ಅದು ಬೆಳೆಯುತ್ತೆ ಅಂತ. ಇವಾಗ ಮಳೆಕಾಲ ಅಲ್ವಾ, ಮಳೆ ಚೆನ್ನಾಗಿ ಬೀಳುತ್ತೆ ಅಂತೇಳಿ. ನಮ್ಗೆ ನೀರ್ ಪ್ರಾಬ್ಲಮ್ ಇರೋದ್ರಿಂದ ನೀರ್ ತುಂಬಾ ಕಷ್ಟ. ಅದಕ್ಕೆ ನಾನು ಜಾಸ್ತಿ ಗಿಡಗಳೆಲ್ಲ ಬೆಳ್ಸಕ್ ಹೋಗಲ್ಲ. ನಮ್ಗೆ ನೀರು ಇಲ್ಲ ಒಂದೊಂದ್ ಟೈಮಲ್ಲಿ, ನನ್ನ ಗಿಡಕ್ಕೆ ಎಲ್ಲ ನಾನು ಅಂತೇಳಿ ಬೇರೆ ಗಿಡಗಳೆಲ್ಲ ಬೆಳೆಸ್ತಾ ಇಲ್ಲ. ಸೊ ಎಲ್ಲ ನೆಟ್ಟಿದ್ದಾಯ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಸೊ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಇವಾಗ ಅಂತ. ಸೊ ಮನೆಗೆ ಬಂದೆ, ಒಂದ್ ಪಾರ್ಸಲ್ ಬಂತು ಫ್ಲಿಪ್ಕಾರ್ಟ್ ಅಲ್ಲಿ. ನಾನು ಬ್ಲೌಸ್ ನ ಬುಕ್ ಮಾಡಿದ್ದೆ. ಸೊ ಅದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗ್ ಬಂದಿದೆ ಕ್ವಾಲಿಟಿ, ಮತ್ತೆ ಬ್ಲೌಸ್ ಅಷ್ಟೇ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಆನ್ಲೈನ್ ಅಲ್ಲಿ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದು. ನಾನು ಕೆಲವೊಂದು ಪ್ರಾಡಕ್ಟ್ ಅನ್ನ ಬುಕ್ ಮಾಡಿದ್ದೀನಿ, ಅಷ್ಟೊಂದು ಚೆನ್ನಾಗ್ ಬರಲ್ಲ. ನಾನು ಬುಕ್ ಮಾಡಿದ ಪ್ರಾಡಕ್ಟ್ ಎಲ್ಲಾನು ಇಷ್ಟ ಆಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಈ ಬ್ಲೌಸ್ ತುಂಬಾನೇ ಇಷ್ಟ ಆಯ್ತು. ಇದು ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ಬ್ಲೌಸ್, ಎಲ್ಲಾರು ತಗೊಂಡು ಇದನ್ನ ವೇರ್ ಮಾಡ್ತಾ ಇದ್ರು. ಸೊ ಹಂಗಾಗಿ ನಾನು ತಗೊಂಡೋಣ ಅಂತೇಳಿ ಬುಕ್ ಮಾಡಿದ್ದೆ. ತುಂಬಾ ಕಮ್ಮಿ ರೇಟ್ ಅಲ್ಲೇ ಸಿಕ್ತು ನನಗೆ, 220 ಏನೋ ಅಷ್ಟೇ. ಸೊ ಮಧ್ಯಾಹ್ನಕ್ಕೆ ಬಂದು ಬಸ್ಸಾರು ಮತ್ತೆ ಅನ್ನ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.